ಇಸ್ರೇಲ್ ವಿರುದ್ಧ ಇರಾನ್ ಯುದ್ಧ ನಡೆಸುವುದಕ್ಕೆ ಸಿದ್ಧವಾಗಿದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಅಮೆರಿಕ ಇಸ್ರೇಲ್ ಜೊತೆಗೆ ನಿಂತ್ಕೊಂಡ್ರೆ ಯುದ್ಧ ಫಿಕ್ಸ್ ಅನ್ನುವಂತ ವಿಚಾರವನ್ನ ಸ್ವತಃ ಇರಾನ್ನೇ ಈಗ ಹೇಳ್ತಾ ಇದೆ. ಹಾಗಾಗಿ ಇಸ್ರೇಲ್ ವಿರುದ್ಧ ಯುದ್ಧ ಘೋಷಣೆ ಮಾಡಿಬಿಡ್ತಾ ಇರಾನ್. ಇಸ್ರೇಲ್ಗೆ ಅಮೆರಿಕ ಬೆಂಬಲ ಕೊಟ್ರೆ ವಾರ್ ಆಗೋದು ಫಿಕ್ಸ್ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಇರಾನ್. ಕ್ಷಿಪಣಿ ಹಾಗೂ ಯುದ್ಧೋಪಕರಣ ಸಿದ್ಧವಾಗಿಟ್ಕೊಂಡಿದೆಯಂತೆ ಇರಾನ್. ಯಾವ ಕ್ಷಣಕ್ಕಾದ್ರೂ ಯುದ್ಧ ನಡೆಯಬಹುದು ಅನ್ನುವಂಥ ಸೂಚನೆ. ಅಮೆರಿಕ ಬೆಂಬಲ ಕೊಟ್ರೆ ದಾಳಿ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಇರಾನ್ ಮಾಡ್ಕೊಳ್ತಾ ಇದೆ. ಈಗಾಗಲೇ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ನಿರಂತರವಾಗಿ ಇರಾನ್ ಮಾಡ್ತಾನೆ ಇದೆ. ಬಟ್ ಈಗ ಅಮೆರಿಕ ಬೆಂಬಲ ಕೊಟ್ರೆ ಯುದ್ಧ ಆಗೋದು ಫಿಕ್ಸ್ ಅನ್ನೋ ನಿಟ್ಟಿನಲ್ಲೇ ಸಿದ್ಧತೆಗಳಾಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಈ ಬೆಳವಣಿಗೆ ಅನ್ನುವಂಥ ದಟ್ಟ ಅನುಮಾನ. ಒಂದ್ ಕಡೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದ್ರೆ, ಅಂದ್ರೆ ವಾರ್ ನಡೀತಾ ಇದ್ರೆ, ದಾಳಿಗಳಾಗ್ತಾ ಇದ್ರೆ, ಅಧಿಕೃತವಾಗಿ ಯುದ್ಧ ಅಂತ ಕರೀದೇ ಹೋದ್ರೂ ಕೂಡ ನಿರಂತರವಾಗಿ ದಾಳಿ ಮತ್ತು ಪ್ರತಿದಾಳಿಗಳು ಆಗ್ತಾನೆ ಇದೆ. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ಹಲವಾರು ರೀತಿಯ ಚರ್ಚೆಗಳಾಗ್ತಾ ಇದೆ. ಭಾರತ ಸೇರಿದಂತೆಯೂ ಕೂಡ ಉಳಿದಂತ ದೇಶಗಳ ಪರಿಸ್ಥಿತಿ, ಜೊತೆಗೆ ಈ ಯುದ್ಧ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಎಫೆಕ್ಟ್ ಬೇರೆ ದೇಶಗಳಿಗೆ ಅದರಿಂದ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾನೆ ಇದೆ. ಬಹುತೇಕ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರೂ ಕೂಡ ಈಗ ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಯುದ್ಧದ ಕಾರ್ಮೋಡ ಆವರಿಸಿದ ರೀತಿಯಲ್ಲೇ ಕಾಣಿಸ್ತಾ ಇದೆ. ಸತತವಾಗಿ 6 ದಿನಗಳಿಂದಲೂ ಕೂಡ ಎರಡೂ ದೇಶಗಳ ಮಧ್ಯೆ ದಾಳಿ ಮತ್ತು ಪ್ರತಿದಾಳಿ ಆಗ್ತಾನೆ ಇದೆ. ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿರೋದು ನಿನ್ನೆ G7 ಶೃಂಗಸಭೆಯಲ್ಲಿ ಭಾಗಿಯಾದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅರ್ಧಕ್ಕೆ ಆ ಶೃಂಗಸಭೆಯಿಂದ ಹೊರ ನಡೀತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅರ್ಧಕ್ಕೆ ಬಂದಿರೋದು ಇಲ್ಲಿ ಕದನ ವಿರಾಮ ಘೋಷಣೆ ಆಗುತ್ತೆ, ಶಾಂತಿ ಒಪ್ಪಂದ ಆಗುತ್ತೆ ಅಂತ ಅಲ್ಲ, ಅದಕ್ಕಿಂತ ದೊಡ್ಡ ಬೆಳವಣಿಗೆ ಕೂಡ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಅಮೆರಿಕ ಸ್ಟ್ಯಾಂಡ್ ಏನು ಅಂತ ಒಂದಲ್ಲ ಎರಡಲ್ಲ, ಇದು ದಶಕಗಳಿಂದಲೂ ಕೂಡ ಹೋರಾಟಗಳಾಗ್ತಾ ಇದೆ. ದಾಳಿ ಪ್ರತಿದಾಳಿಗಳು ಎರಡೂ ದೇಶಗಳ ಮಧ್ಯೆ ಆಗ್ತಾ ಇದೆ. ಸರಿಸುಮಾರು 45 ವರ್ಷ ಅಂತ ಇಟ್ಕೊಳ್ಬಹುದು, ದಶಕಗಳ ಹೋರಾಟ. ಬಟ್ ಈಗ ಅದರ ತೀವ್ರತೆ ಹೆಚ್ಚಾಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಆದ್ರೆ ಎರಡೂ ದೇಶಗಳ ಮಧ್ಯೆ ಈ ರೀತಿ ದಾಳಿ ಪ್ರತಿದಾಳಿಗಳಾಗುವುದಕ್ಕೆ, ಯುದ್ಧ ಆಗುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಧರ್ಮಗಳ ವಿಚಾರ. ಧರ್ಮಕ್ಕೆ ಸಂಬಂಧಪಟ್ಟಂತೆ ಆರಂಭ ಆಗಿದೆ ಈ ಯುದ್ಧ. ಈಗ ಅದು 3ನೇ ಮಹಾಯುದ್ಧಕ್ಕೂ ಕೂಡ ಸಾಕ್ಷಿ ಆಗ್ಬಿಡುತ್ತಾ ಅನ್ನುವಂಥ ಆತಂಕ. ನಿನ್ನೆಯಿಂದಲೂ ಕೂಡ ನಾವು ಹೇಳ್ತಾ ಇದ್ದೀವಿ, ಇರಾನ್ ಸದ್ಯ ಅಲ್ಲಿ ಇರೋದು ಶಿಯಾ ಮುಸ್ಲಿಂ ರಾಷ್ಟ್ರ ಅಂತ ನಾವು ಕರಿತೀವಿ. ಅಲ್ಲಿ ಇರೋದು ಕಾನೂನುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಆ ಮುಸ್ಲಿಂ ರಾಷ್ಟ್ರದಲ್ಲಿ ಇರುವಂತಹ ಕಾನೂನು ಪರಿಗಣಿಸೋದು ಯಹೂದಿಗಳು ನಮ್ಮ ಶತ್ರುಗಳು ಅಂತ. ಯಹೂದಿ ರಾಷ್ಟ್ರ ಇಸ್ರೇಲ್, ಹಾಗಾಗಿ ಅದನ್ನ ಸರ್ವನಾಶ ಮಾಡದೆ ನಾವು ವಿರಮಿಸುವ ಮಾತೇ ಇಲ್ಲ ಅಂತ ಇರಾನ್ ಪಟ್ಟು ಬಿದ್ದಿರೋದ್ರಿಂದ ಈಗ ಈ ಬೆಳವಣಿಗೆ ಇನ್ಯಾವ